ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SAG ಕ್ರಿಯೇಷನ್. ಸೊ ಇವತ್ತು ಒಂದು ಹೊಸ ರೀತಿಯ ಟಜಲ್ಸನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಕ್ರೋಶಾ ಬರಲಾರ್ದವರು ಆರಾಮಾಗಿ ಈ ಥರ ಕೂಡ ನೀವು ಟ್ರೈ ಮಾಡ್ಬೋದು. ನಿಮ್ಮ ಸೀರೆಗೆ ಕೂಡ ನೀವು ಆರಾಮಾಗಿ ಹಾಕೋಬೋದು ಫ್ರೆಂಡ್ಸ್. ತುಂಬ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಾನು ಯಾವ ಥರ ಹಾಕ್ತಾ ಇದ್ದೀನೋ ಅದೇ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ಥರ ಈಸಿ ಆಗುತ್ತೆ ಆ ರೀತಿಯಲ್ಲಿ ನೀವು ಟ್ರೈ ಮಾಡ್ಬೋದು. ಇದಕ್ಕೆ ಯಾವುದೇ ಒಂದು ಮೆಜರ್ಮೆಂಟ್ ತೊಗೊಂಡಿಲ್ಲ, ನಾನು ಬೆರಳು ಸಹಾಯದಲ್ಲೇ ಮೆಜರ್ಮೆಂಟ್ನ ತೊಗೊಂಡು ಟಜಲ್ಸ್ ಹಾಕೋದು ಅನ್ನೋದು ತೋರಿಸ್ತಾ ಇದ್ದೀನಿ. ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ರೀತಿಯಾಗಿದೆ. ಈ ಎರಡು ದಾರನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಎರಡೆಲ್ಲ ಆಲ್ಮೋಸ್ಟ್ ನನ್ನ ಹತ್ರ ಇರುತ್ತೆ. ಸೊ ಜಸ್ಟ್ ನಿಮ್ಗೆ ತೋರಿಸೋಕ್ಕೋಸ್ಕರ ಎರಡು ತೋರಿಸಿದ್ದೀನಿ. ಹಾಗೆ ರೆಗ್ಯುಲರ್ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು ನೋಡಿ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅನ್ಕೊತೀನಿ ನಿಮಗೆ ನೀಟಾಗಿ ವಿಡಿಯೋದಲ್ಲಿ. ಸೊ ಕಾಮೆಂಟಲ್ಲಿ ಕೂಡ ಕೇಳ್ತಾ ಇದ್ದೀರಾ ನೀವು ತೊಗೊಳ್ಳೋಂಥ ನೀಡಲ್ ಯಾವುದು ಅಂತ. ಸೊ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಸ್ಟಾರ್ಟಿಂಗಲ್ಲೇ ನೀಡಲ್ ನಂಬರ್ ಹೇಳಿರ್ತೀನಿ, ಹಾಗೆ ಲಾಸ್ಟಲ್ಲಿ ಡಿಸೈನಿನ ಪ್ರೈಸ್ ಕೂಡ ಹೇಳಿರ್ತೀನಿ. ಸೊ ವಿಡಿಯೋನಲ್ಲಿ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ವಿಡಿಯೋದಲ್ಲೇ ಎಲ್ಲ ಡೀಟೇಲ್ ಮಾಹಿತಿ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಸ್ಯಾರಿ ಬಂದು ಸಿಲ್ವರ್ ಕಲರ್ ಕೂಡ ಇದೆ, ಗೋಲ್ಡ್ ಕೂಡ ಇದೆ. ಸೊ ಹಂಗಾಗಿ ಇಲ್ಲಿ ಗೋಲ್ಡ್ ಕಲರ್ ಬೀಡ್ಸ್ಗಳನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಹಾಗೆ ಸುತ್ತೋದಕ್ಕೆ ಜರಿ ಥ್ರೆಡ್ಡು, ಕಟ್ ಮಾಡೋದಕ್ಕೆ ಸೀಸರು, ಇಷ್ಟಿದ್ರೆ ಸಾಕು. ಆರಾಮಾಗಿ ಈ ಒಂದು ಡಿಸೈನ ನೀವು ನಿಮ್ಮ ಸೀರೆಗೆ ಹಾಕೋಬೋದು. ಸೊ ಫಸ್ಟ್ ಬಂದು ನೋಡಿ, ನಾನು 4 ಎಳೆ ದಾರನ ಈ ರೀತಿಯಾಗಿ ಒಂದಿಷ್ಟು ಲೆಂತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಹೆಚ್ಚು ಕಮ್ಮಿ ಆಗುತ್ತೆ, ಸೊ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಈ ಕುಚ್ಚು ಬಂದು ಸ್ವಲ್ಪ ಉದ್ದ ಬರುತ್ತೆ, ಶಾರ್ಟು ಮತ್ತು ಲೆಂತಿಯಾಗಿ ಕೂಡ ಬರುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಕುಚ್ಚು ಅನ್ನೋದು ಬರುತ್ತೆ. ಸೊ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಥ್ರೆಡ್ನ ತೊಗೊಳ್ಳಿ. 4 ಎಳೆ ದಾರನ ತೊಗೊಳ್ಳಿ. ಅದು ಡಬಲ್ ಮಾಡಿದಾಗ ನೋಡಿ 8 ಎಳೆ ದಾರ ಆಗುತ್ತೆ. ಸೊ ನಾನು 4 ಎಳೆ ದಾರನ ತೊಗೊಂಡು ಬೆರಳಲ್ಲಿ ಈ ರೀತಿ ಸುತ್ಕೊಂಡ್ಬಿಟ್ಟು, ಸೊ ಇಲ್ಲಿ ನಾನು ಸೀರೆಗೆ ನೀಡಲ್ನಿಂದ ಹೋಲ್ ಹಾಕ್ತಾ ಇದ್ದೀನಿ. ಫಸ್ಟು ಈ ಥರ ನೀಡಲ್ನ ಚುಚ್ಚಿಬಿಟ್ಟು, ಸೊ ಬ್ಯಾಕ್ ಸೈಡಿಂದ ಬೆರಳಲ್ಲಿ ಏನು ದಾರ ಇದೆಯಲ್ವ ಆ ದಾರನ ನಿಧಾನವಾಗಿ ಈ ರೀತಿ ಎಳ್ಕೊಂಬಿಟ್ಟು, ಸೊ ಈಗ ಇದನ್ನು ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ನೀಡಲ್ನ ತೆಗೆದುಬಿಡ್ತೀನಿ. ನೀಡಲ್ನ ತೆಗೆದುಬಿಟ್ಟು ಬಲಗಡೆ ಸಹಾಯದಿಂದ ಸೊ ಮಧ್ಯದಲ್ಲಿ ಬೆರಳಲ್ಲಿ, ಅಂದರೆ ಈ ಕಡೆ 4 ಎಳೆ ಆ ಕಡೆ 4 ಎಳೆ ಮಧ್ಯದಲ್ಲಿ ಬೆರಳನ್ನು ಈ ರೀತಿ ಮಾಡಿ, ಸೊ ಬ್ಯಾಕ್ ಸೈಡಿಂದ ದಾರನ ಮತ್ತೆ ಎಳೆಯನ್ನು ಈ ರೀತಿ ಎಳ್ಕೊತೀನಿ. ಸೊ ಎಳ್ಕೊಂಬಿಟ್ಟು ನೋಡಿ ಈ ಥರ ಲಾಕ್ ಮಾಡ್ತೀನಿ. ಸೊ ಈ ಥರ ಲಾಕ್ ಅನ್ನೋದು ದಾರ ಆಗುತ್ತೆ. ಇದಕ್ಕೇನು ಮತ್ತೆ ಎಕ್ಸ್ಟ್ರಾ ಒಂದು ಗಂಟು ಹಾಕೋದಾಗಲಿ ಅವಶ್ಯಕತೆ ಇಲ್ಲ. ಇದೇ ನೀಟಾಗಿ ನಾಟ್ ಅನ್ನೋದು ಕುಂತ್ಕೊಳ್ಳುತ್ತೆ. ನೀವು ನೋಡ್ಬೋದು ಯಾವ ರೀತಿ ನೀಟಾಗಿ ಕುಂತ್ಕೊಂಡಿದೆ ಅಂತ. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಥ್ರೆಡನ್ನು ಇದೇ ರೀತಿಯಾಗಿ ನಾನು ಹಾಕ್ಕೊತಾ ಇದ್ದೀನಿ. ಸೇಮ್ ಮತ್ತೆ 4 ಎಳೆ ದಾರನ ತೊಗೊಂಡಿದ್ದೀನಿ. ಈಗ ಎಷ್ಟು ಗ್ಯಾಪು ಕೊಡ್ತಾ ಇದ್ದೀನಿ ಅನ್ನೋದು ತೋರಿಸ್ತಾ ಇದ್ದೀನಿ ಮೆಜರ್ಮೆಂಟು. ಇದಕ್ಕೇನು ನಿಮಗೆ ಮೆಜರ್ಮೆಂಟ್ ಬೇಕಿದ್ರೆ ನೀವು ತೊಗೋಬೋದು, ಇಲ್ಲಾಂದ್ರೆ ಅಂಜಾದ ಮೇಲೆ ನೀವು ಹಾಕ್ಕೊಂಡು ಹೋಗ್ಬೋದು. ಜಾಸ್ತಿ ದೂರ ಹಾಕೋದು ಬೇಡ ಫ್ರೆಂಡ್ಸ್. ಇದು ಜಸ್ಟ್ ನೋಡಿ ಈ ಬೆರಳು ಮೆಜರ್ಮೆಂಟಿಗೆ ನೆಕ್ಸ್ಟ್ ಬಂದು ನೀವು ಥ್ರೆಡ್ ಅನ್ನೋದು ಹಾಕೋಬೇಕಾಗತ್ತೆ. ಆಲ್ಮೋಸ್ಟ್ ಸ್ವಲ್ಪ ಹತ್ತಿರದಲ್ಲಿ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ಇದು 5 ಕುಚ್ಚು ಹತ್ತಿರದಲ್ಲಿ ಹಾಗೆ ಮೇಲೆ ಮತ್ತೆ ಸ್ವಲ್ಪ ಜಾಸ್ತಿ ಗ್ಯಾಪ್ ಕೊಟ್ಟು ಕುಚ್ಚು ಅನ್ನೋದು ಹಾಕ್ತಾ ಇದ್ದೀನಿ. ಜಸ್ಟ್ ನಾನು ಇಷ್ಟೇ ಲೆಂತ್ ಕೊಟ್ಟಿದ್ದೀನಿ, ಒಂದು ಬೆರಳು ಅದಂತ ಒಳಗಡೆನೇ ಗ್ಯಾಪ್ ತೊಗೊಳ್ಳಿ. ಸೊ ಮತ್ತೆ ಸೇಮ್ ನೀಡಲ್ನ ಚುಚ್ಚಿಬಿಟ್ಟು ಮತ್ತೆ ಥ್ರೆಡನ್ನು ಎಳ್ಕೊತಾ ಇದ್ದೀನಿ. ಸೊ ಎಳ್ಕೊಂಬಿಟ್ಟು ಇದನ್ನು ಸೊ ಮತ್ತೆ ಬೆರಳು ಸಹಾಯದಲ್ಲಿ ನೀಟಾಗಿ ಇದನ್ನು ಹಾಕ್ಕೊಂಡು ಲಾಕ್ ಮಾಡ್ತೀನಿ. ಸೊ ನನಗೆ ಇದು ಈಸಿ ಆಗುತ್ತೆ, ಹಂಗಾಗಿ ನಾನು ಈ ಥರ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಇದು ಟಫ್ ಅನಿಸುತ್ತೆ ಅಂದರೆ ನೀವು ಸೂಜಿಯಲ್ಲಿ ದಾರನ ಪೋಣಿಸ್ಕೊಂಡ್ಬಿಟ್ಟು ಆ ರೀತಿ ಕೂಡ ನೀವು ಹಾಕ್ಕೋಬೋದು. ಸೊ ಜಾಸ್ತಿ ತೋರಿಸಿ ವಿಡಿಯೋ ಲೆಂತಿ ಆಗುತ್ತೆ. ಸೊ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದೇ ಗ್ಯಾಪಲ್ಲಿ ನಾನು ಇನ್ನೂ 3 ದಾರಗಳನ್ನ ಪಕ್ಕದಲ್ಲೇ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ 5 ಎಳೆಗಳನ್ನ ಹತ್ತಿರದಲ್ಲೇ ಹಾಕಿದ್ದೀನಿ. ಜಸ್ಟ್ ಸ್ಟಾರ್ಟಿಂಗಲ್ಲಿ ನೋಡಿ 5 ಹಾಕಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಷ್ಟು ಗ್ಯಾಪನ್ನು ಕೊಟ್ಟಿದ್ದೆ, ಅಂದರೆ 4 ಫಿಂಗರ್ಸ್ ಮೆಜರ್ಮೆಂಟಲ್ಲಿ ನಾನು ಗ್ಯಾಪ್ ಅನ್ನೋದು ಕೊಟ್ಟಿದ್ದೀನಿ. ಸೊ ಈ ಗ್ಯಾಪಲ್ಲಿ 5 ದಾರಗಳನ್ನು ಹತ್ತಿರದಲ್ಲಿ ಪೋಣಿಸ್ಕೊಂಡು ಫಸ್ಟ್ ಸ್ಟೆಪ್ ಅನ್ನೋದು ಕಂಪ್ಲೀಟಾಗಿ ಹಾಕ್ಕೋಬೇಕಾಗತ್ತೆ. ಸೊ ಈ ರೀತಿ ಗ್ಯಾಪ್ ಅನ್ನೋದು ನಾನು ಮಾಡಿದ್ದೀನಿ. ಇನ್ನು ಸ್ವಲ್ಪ ಹತ್ತಿರದಲ್ಲಿ ಬೇಕಿದ್ದರೂ ನೀವು ಕೂಡ ಮಾಡ್ಕೋಬೋದು. ಜಸ್ಟ್ ಈ ರೀತಿ ದೂರ ಇದ್ರೇ ಇದ್ರದ್ದು ಒಂದು ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ. ಹಂಗಾಗಿ ಇಷ್ಟೊಂದು ಗ್ಯಾಪ್ ಅನ್ನೋದು ಕೊಟ್ಟಿದ್ದೀನಿ. ಸೊ ಬೆರಳು ಮೆಜರ್ಮೆಂಟ್ ತೋರಿಸೋದಾದರೆ, ಸೊ ಇಲ್ಲಿರುವಂಥ ಬೆರಳು ಮೆಜರ್ಮೆಂಟ್ ನಿಮಗೆ ನೋಡೋದಾದರೆ ನೋಡಿ ಈ ಒಂದು ಲೆಂತಿಗೆ ನಾನು ಗ್ಯಾಪ್ ಅನ್ನೋದು ಕೊಟ್ಟಿದ್ದೀನಿ. ಸೊ ಈ ರೀತಿ 5 ಥ್ರೆಡನ್ನು ಹತ್ತಿರದಲ್ಲಿ ಹಾಕಿದ್ದೀನಿ. ಇದಕ್ಕೆ ಈಗ ಮಣಿಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಈಗ ಬಂದು ಗೋಲ್ಡ್ ಕಲರ್ ಬೀಡ್ಸನ್ನು ನೀಡಲ್ ಒಳಗಡೆ ಹಾಕಿಬಿಟ್ಟು
ಫಸ್ಟ್ ಲೈನಲ್ಲಿ ಏನಿದೆ ಥ್ರೆಡ್ ಏನಿದೆ ಅಲ್ವಾ, ನಾನಿಲ್ಲಿ ಎಲ್ಲಿ ನಾಟ್ ಹಾಕೊಂಡಿಲ್ಲ ಫ್ರೆಂಡ್ಸ್, ಜಸ್ಟ್ ಈ ಥರ ದಾರ ಪಾಸ್ ಮಾಡಬೇಕಾದ್ರೆ ಲಾಕ್ ಆಗಿದೆಯಲ್ಲ, ಸೊ ಅದೇ ಲಾಕನ್ನು ಹಾಗೇ ಬಿಟ್ಟಿದ್ದೀನಿ ನಾನು. ಸೊ ಈ ರೀತಿ ಮತ್ತೆ ಥ್ರೆಡನ್ನು ಬೀಡ್ಸ್ ಒಳಗಡೆ ಈ ರೀತಿ ಹಾಕಿಬಿಟ್ಟು ಫಸ್ಟು ಮಣಿಗಳನ್ನ ಒಂದು ಬೀಡ್ಸನ್ನ ಪೋಣಿಸ್ಕೊಂಬಿಟ್ಟು, ಸೊ ಇದೇ ಥರ ಬಿಟ್ಬಿಟ್ರೆ ಇದು ಜಾರಿ ಬಿದ್ದೋಗುತ್ತೆ. ಸೊ ಹಂಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಜಸ್ಟ್ ಈ ರೀತಿ ಒಂದು ನಾಟನ್ನು ಹಾಕ್ಕೊತೀನಿ. ಇಷ್ಟು ಗ್ಯಾಪ್ ಕೊಡಲೇಬೇಕು ನೀವು, ಯಾಕಂದರೆ ಇದ್ರೊಳಗಡೆ ಕುಚ್ಚು ಹಾಕೋದಕ್ಕೆ ಪ್ಲೇಸ್ ಬೇಕಲ್ವ. ಹಂಗಾಗಿ ನಾನು ಇಷ್ಟೊಂದು ಲೆಂತಿಯಾಗಿ ಥ್ರೆಡನ್ನು ಬಿಟ್ಬಿಟ್ಟು ಪೂರ ಸ್ವಲ್ಪ ಕೆಳಗಡೆನೇ ಒಂದು ಗಂಟನ್ನು ಹಾಕ್ಕೊತಾ ಇದ್ದೀನಿ. ಸೊ ನೋಡ್ಬೋದು ನೀವು ಗಂಟು ಯಾವ ರೀತಿ ಹಾಕಿದ್ದೀನಿ ಅಂತ. ಸೊ ಈ ರೀತಿ ಗಂಟು ಹಾಕಿ ಬಿಟ್ಬಿಟ್ರೆ ಬೀಡ್ಸ್ ಕೆಳಗಡೆ ಬಿದ್ದೋಗುತ್ತೆ ಅನ್ನೋ ಒಂದು ಭಯ ಇರೋದಿಲ್ಲ. ಸೊ ಇದೇ ರೀತಿಯಾಗಿ ಬೀಡ್ಸ್ಗಳನ್ನ ಹಾಕ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ದಾರಕ್ಕೆ ಬಂದು ಇಲ್ಲಿ 2 ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಫಸ್ಟ್ ಥ್ರೆಡ್ಡಿಗೆ 1, ಸೆಕೆಂಡ್ನೇ ಥ್ರೆಡ್ಡಿಗೆ 2 ಬೀಡ್ಸ್ಗಳನ್ನ ಹಾಕಿಬಿಟ್ಟು ಸೇಮ್ ಮತ್ತೆ ಥ್ರೆಡನ್ನು ಎಳ್ಕೊಂಡು ಇದನ್ನು ಮೇಲೆ ಮಾಡಿ ಕೆಳಗಡೆಯಿಂದ ಈ ಥರ ಎಳ್ಕೊಂಡ್ಬಿಟ್ಟು ಇದನ್ನು ಕೂಡ ಗಂಟ ಹಾಕ್ಕೊತಾ ಇದ್ದೀನಿ ದಾರನ. ಸೊ ಈ ರೀತಿ 2 ಬೀಡ್ಸ್ಗಳನ್ನ ಪೋಣಿಸ್ಕೊಂಡ್ಮೇಲೆ ಇದನ್ನು ಕೂಡ ನಾಟ್ ಹಾಕ್ಬಿಟ್ಟು ಕೆಳಗಡೆ ಈ ಬೀಡ್ಸನ್ನು ನಾನು ಆರಾಮಾಗಿ ಈ ಥರ ಗಂಟು ಹಾಕ್ಕೊಂಡ್ಬಿಟ್ರೆ ಬೀಡ್ಸ್ ಬೀಳುವಂಥ ಚಾನ್ಸಸ್ ಇರೋದಿಲ್ಲ, ಹಾಗೇ ಇರುತ್ತೆ. ಈಗ ನೆಕ್ಸ್ಟ್ ಥ್ರೆಡ್ಡಿಗೆ ಮತ್ತೆ ಈಗ 3 ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಮಿಡ್ಲಲ್ಲಿ ಇರುವಂಥ ದಾರಕ್ಕೆ ಕೂಡ 2 ಬೀಡ್ಸ್ ಹಾಕಿದ್ನಲ್ವ, ಈಗ ಇನ್ನೂ ಒಂದು ಬೀಡ್ಸ್ಗಳನ್ನ ಹಾಕ್ಕೊತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ಪು ಮಣಿಗಳನ್ನ ಹಾಕೋಬೇಕಾಗುತ್ತೆ. ಜಸ್ಟ್ ನೋಡಿ, ಮಿಡ್ಲಲ್ಲಿರುವಂಥ ದಾರಕ್ಕೆ 3, ಸ್ಟಾರ್ಟಿಂಗಲ್ಲಿರೋದಕ್ಕೆ 1, ಮತ್ತು ನೆಕ್ಸ್ಟ್ ಇರೋದಕ್ಕೆ 2, ಮತ್ತು ಇದಕ್ಕೆ 3 ಹಾಕಿದ್ದೀನಿ. ಸೊ ಮತ್ತೆ 3 ಬೀಡ್ಸ್ ಹಾಕಿದ ಮೇಲೆ ಇದನ್ನು ನಾಟ್ ಹಾಕಿ ಇದನ್ನು ಕೂಡ ಹಾಗೆ ಬಿಟ್ಬಿಡಿ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ಯಾರಿ ಫುಲ್ ಕಂಪ್ಲೀಟಾಗಿ ಹಾಕಿಬಿಟ್ಟು ಲಾಸ್ಟಲ್ಲಿ ಕುಚ್ಚು ಕಟ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಆಗೋಗುತ್ತೆ. ಒಂದೊಂದು ಮಣಿಗಳನ್ನ ಪೋಣಿಸಿ ಒಂದೊಂದು ಕುಚ್ಚು ಕಟ್ಟೋದ್ರಿಂದ ಸ್ವಲ್ಪ ಟೈಮ್ ಕೂಡ ಹಿಡಿಯುತ್ತೆ. ಸೊ ಇದು ಥರ ಮಾಡೋದ್ರಿಂದ ಸ್ವಲ್ಪ ಬೇಗಾಗಿ ಫಾಸ್ಟಲ್ಲಿ ಕೂಡ ನೀವು ಹಾಕೋಬೋದು. ಸೊ ಈಗ ಮತ್ತೆ ನೆಕ್ಸ್ಟ್ ಬಂದ ದಾರಕ್ಕೆ ಮತ್ತೆ 2 ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು 2 ಮಣಿಗಳನ್ನ ಹಾಕಿ ಮತ್ತು ಲೂಸಾಗಿ ಸ್ವಲ್ಪ ಲೆಂತಿಯಾಗಿ ದಾರನ ಬಿಟ್ಬಿಟ್ಟು ನಾಟ್ ಹಾಕಿ ಮತ್ತು ಈ ಬೀಡ್ಸ್ಗಳನ್ನೂ ಕೂಡ ಹಾಗೆ ಬಿಟ್ಟಿರೋದಾಗುತ್ತೆ. ಸೊ ಮತ್ತೆ ಈ ಕಡೆ ಲಾಸ್ಟಲ್ಲಿ ಇರುವಂಥ ದಾರಕ್ಕೆ 1 ಬೀಡ್ಸ್ಗಳನ್ನ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಮಣಿಗಳನ್ನ ಈ ಒಂದು ದಾರಕ್ಕೆ ಪೋಣಿಸ್ಕೋಬೇಕು ಫಸ್ಟ್. ಸೊ ಇಲ್ಲಿ ನೀವು ನೋಡ್ಬೋದು, ಫಸ್ಟ್ ಮತ್ತೆ ಸ್ಟಾರ್ಟಿಂಗಿಂದ ನಾನು ತೋರಿಸ್ತೀನಿ ನೋಡಿ. ಸೊ ನೋಡ್ತಾ ಇದ್ದೀರಲ್ವ, ಫಸ್ಟ್ ಸ್ಟಾರ್ಟಿಂಗ್ ದಾರಕ್ಕೆ 1, ಆಮೇಲೆ 2, ಆಮೇಲೆ 3 ಮಣಿಗಳನ್ನ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಮತ್ತೆ ಸೇಮ್ 2, 1. ಸೊ ಈ ಥರ ಮಣಿಗಳನ್ನ ಈ ಒಂದು ದಾರಕ್ಕೆ ಫಸ್ಟು ಪೋಣಿಸ್ಕೋಬೇಕಾಗತ್ತೆ. ಸೊ ಈ ಥರ ಮಣಿಗಳೆಲ್ಲ ಪೋಣಿಸ್ಕೊಂಡ್ಮೇಲೆ ಇದಕ್ಕೆ ಈಗ ಕುಚ್ಚನ್ನು ಹಾಕ್ತಾ ಇದ್ದೀನಿ. ಸೊ ನೋಡಿ, ಕುಚ್ಚು ಕಟ್ಟೋದಕ್ಕೆ ಸೇಮ್ ಥ್ರೆಡನ್ನು ತೊಗೊಂಡಿದ್ದೀನಿ. 5 ಕಲರಲ್ಲಿ ಒಂದೇ ಕಲರಲ್ಲಿ 5 ಕುಚ್ಚು ಹಾಕ್ತಾ ಇದ್ದೀನಿ. ಇನ್ನೊಂದಕ್ಕೆ ಇನ್ನೊಂದು ನೆಕ್ಸ್ಟ್ ಕಲರ್ ಅನ್ನೋದು ಚೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ದಾರ ಬಂದು ನಾನು ಈ 4 ಫಿಂಗರ್ಸಲ್ಲಿ ದಾರ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೊ ನೀವು ಬೇಕಿದ್ದರೆ ಕೌಂಟ್ ತೊಗೊಂಡ್ಬಿಟ್ಟು ಸಪ್ರೇಟಾಗಿ ಥ್ರೆಡನ್ನು ನೀವು ಮಾಡ್ಕೊತೀರಲ್ವ, ಆ ರೀತಿ ಕೂಡ ನೀವು ಮಾಡ್ಕೋಬೋದು. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನಗೆ ಇದೇ ಈಸಿ ಆಗಿದೆ, ಹಂಗಾಗಿ ಈ ಥರ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಯಾವ ಥರ ಕಂಫರ್ಟ್ ಅನಿಸುತ್ತೋ ಆ ರೀತಿ ಕುಚ್ಚನ್ನು ಹಾಕೋಬೋದು. ಸೊ ಈ ರೀತಿ ಫಸ್ಟು ದಾರನ ಬೆರಳು ಸಹಾಯದಲ್ಲಿ ದಾರನ ಮಾಡ್ಕೊಂಬಿಟ್ಟು ಸೊ ಈ ಬೀಡ್ಸನ್ನು ಮೇಲೆ ಎಳ್ಕೊಂಡು ಇಲ್ಲಿ ಮಿಡ್ಲಲ್ಲಿ 2 ದಾರನ ಸ್ವಲ್ಪ ಈಕ್ವಲ್ ಆಗಿ ಮಾಡಿ 8 ಎಳೆ ಆಯ್ತಲ್ವ, 4 ಎಳೆ ದಾರ ತೊಗೊಂಡಿದ್ವಿ, ಡಬಲ್ ಮಾಡಿದ್ರೆ 8 ಎಳೆ ದಾರ ಆಯಿತು. ಸೊ ಕೌಂಟ್ ಮಾಡಿಕೊಂಡೇ ಬೇರೆ ಮಾಡಬೇಕಂತ ಏನಿಲ್ಲ. ಅಂಜಾದ ಮೇಲೆ ಈ ಥರ ಮಧ್ಯದಲ್ಲಿ ಬೆರಳನ್ನು ಈ ರೀತಿ ಹಾಕಿಬಿಟ್ಟು ಆ ಕಡೆ ಹಾಫ್ ಥ್ರೆಡ್ಡು ಈ ಕಡೆ ಹಾಫ್ ಥ್ರೆಡ್ಡನ್ನು ಮಾಡ್ಕೊಂಬಿಟ್ಟು ಸೊ ಇದರೊಳಗಡೆ ದಾರನ ಹಾಕಿ ಸೊ ಇದನ್ನು ಸ್ವಲ್ಪ ಮೇಲಕ್ಕೆ ಈ ಥರ ಎಳ್ಕೊಂಬಿಟ್ಟು ಸೊ ನೆಕ್ಸ್ಟ್ ಒಂದು ನಾಟನ್ನು ಹಾಕೊಳ್ಳೋಣ. ಇದನ್ನು ಫಸ್ಟು ಟೈಟಾಗಿ ಇಟ್ಕೊಂಡಿರಿ. ಎಷ್ಟು ಟೈಟಾಗಿ ಇಟ್ಕೊಂಡಿರ್ತೀರೋ ಅಷ್ಟು ನಿಮಗೆ ಕುಚ್ಚು ಕಂಫರ್ಟಾಗಿ ಕೂಡುತ್ತೆ. ಸೊ ಆದಷ್ಟು ಟೈಟಾಗಿ ಇಟ್ಕೊಳ್ಳಿ, ಯಾಕಂದರೆ ಈ ಥರ ನಾಟ್ ಹಾಕಿ ನಾವು ಕೆಳಗಡೆ ಬಂದು ಥ್ರೆಡ್ ಎಳ್ಕೋದ್ರಲ್ಲೇ ಸ್ವಲ್ಪ ಆ ಕಡೆ ಲೂಸ್ ಆಗೋವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಆದಷ್ಟು ನೀವು ಎಷ್ಟು ಟೈಟಾಗಿ ಇಟ್ಕೊಂಡು ಈ ನಾಟ್ ಹಾಕ್ಕೊತೀರೋ ನಿಮಗೆ ಕುಚ್ಚು ಅಷ್ಟು ಪರ್ಫೆಕ್ಟಾಗಿ ಕುಂತ್ಕೊಳ್ಳುತ್ತೆ. ನೋಡಿ, ಇಲ್ಲಿ ನಾನು ನಾಟನ್ನು ಹಾಕಿದ್ದೀನಿ. ಸೊ ಈ ಥರ ಹಾಕೋದ್ರಿಂದ ಥ್ರೆಡ್ ಅಡ್ಡ ಬರುತ್ತೆ ಹೇಗೆ ಹಾಗೆ ಅಂತೆಲ್ಲ ಆರಾಮಾಗಿ ಹಾಕೋಬೋದು. ಸೊ ಎಕ್ಸ್ಟ್ರಾ ಕೆಲಸ ಏನು ಮಾಡಲಾರ್ದಂಗೆ ಆರಾಮಾಗಿ ಈ ಥರ ಸುತ್ತಕೊಂಡು ನೀವು ಟ್ರೈ ಮಾಡ್ಬೋದು. ಇನ್ನೊಂದು ನಾಟು ಕೂಡ ಹಾಕ್ತಾ ಇದ್ದೀನಿ ನಾನು. ಸೊ ಈ ರೀತಿ ಮಿಡ್ಲಲ್ಲಿ 2 ಗಂಟುಗಳನ್ನ ಹಾಕಿದ ಮೇಲೆ ನೋಡಿ, ಈ ಥ್ರೆಡ್ ಏನಿದೆಯಲ್ವ ಆ ಕಡೆ ಈ ಕಡೆ ಇದನ್ನು ಈಕ್ವಲ್ ಆಗಿ ಈ ರೀತಿ ನೀಟಾಗಿ ಮಾಡ್ಕೋಬೇಕು. ಸೊ ಟೈಟಾಗಿ ಎಳ್ಕೊಳ್ಳೋದ್ರಿಂದ ಬೀಡ್ಸ್ ಬಂದು ತುದಿಗೆ ಹೋಗಿದೆ. ಸೊ ಕೆಳಗಡೆ ಥರ ರಿಮೂವ್ ಮಾಡಿದಾಗ ಆ ಪ್ಲೇಸಿಗೆ ಅದು ಕರೆಕ್ಟಾಗಿ ಕುಂತ್ಕೊಳ್ಳುತ್ತೆ.
ನೀವು ನೋಡ್ಬೋದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸಿದೆ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ಥ್ರೆಡನ್ನು ಹಾಕಿದ ಮೇಲೆ ನೋಡಿ ಈಕ್ವಲ್ ಆಗಿ ಥ್ರೆಡನ್ನು ಈ ರೀತಿ ಇಟ್ಕೊಂಡ್ಬಿಟ್ಟು ಇದನ್ನು ಜರಿ ಥ್ರೆಡ್ಡಿಂದ ನಾನೀಗ ಕುಚ್ಚು ಅನ್ನೋದು ಕಟ್ಕೊತಾ ಇದ್ದೀನಿ. ಕುಚ್ಚು ಕೂಡ ಅಷ್ಟೇ ಹೂವು ಹೇಗೆ ಕಟ್ತಾರೋ ಆ ರೀತಿಯಾಗಿ ಕುಚ್ಚು ಅನ್ನೋದು ನಾನು ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಕುಚ್ಚನ್ನು ಇಟ್ಕೊಂಡ್ಮೇಲೆ ಜರಿ ಥ್ರೆಡನ್ನು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಎಡಗಡೆ ಸಹಾಯದಲ್ಲಿ ಕುಚ್ಚನ್ನು ಈ ರೀತಿ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟು ಜರಿ ಥ್ರೆಡನ್ನು ಹಾಗೆ ಮೆತ್ತಗಡೆ ಇರುವಂಥ ಕುಚ್ಚು ದಾರನ ಎರಡನ್ನೂ ಇಟ್ಕೊಂಡ್ಬಿಟ್ಟು ಈಗ ನಾನಿಲ್ಲಿ ರೌಂಡಾಗಿ ಒಂದು 3ರಿಂದ 4 ರೌಂಡು ನೀಟಾಗಿ ಸುತ್ಕೊತೀನಿ. ಸೊ ಈ ರೀತಿ ಸುತ್ಕೊಂಡ್ಬಿಟ್ಟು ಹೂ ಹೇಗೆ ಗಂಟು ಹಾಕ್ತಾರಲ್ವ ಅದೇ ರೀತಿಯಾಗಿ ಗಂಟು ಅನ್ನೋದು ಈ ರೀತಿ ಹೂವೇ ಕಟ್ತಾರಲ್ವ ಅದೇ ರೀತಿಯಾಗಿ ಆ ಕುಚ್ಚಿಗೆ ದಾರ ಅನ್ನೋದು ಸುತ್ಕೊಂಡು 3ರಿಂದ 4 ರೌಂಡ್ ಸುತ್ಕೊಂಡು ಮತ್ತೆ ಒಂದು 3 ನಾಟನ್ನು ಹಾಕ್ಕೊಂಡು ಮತ್ತೆ ಒಂದೆರಡು ಸತಿ ಸುತ್ಕೊಂಡು ಮತ್ತೆ 2 ನಾಟನ್ನು ಹಾಕ್ಕೊಂಡ್ಬಿಟ್ರೆ ಸೊ ಆರಾಮಾಗಿ ಕುಚ್ಚಿಗೆ ದಾರ ಜರಿ ಥ್ರೆಡ್ ಅನ್ನೋದು ನೀಟಾಗಿ ಟೈಟಾಗಿ ಕುಂತ್ಕೊಳ್ಳುತ್ತೆ. ಇದು ಸ್ವಲ್ಪ ಟೈಟ್ ಆಗಿದೆ ಆವಾಗಲೇ ಗೊತ್ತಾಗುತ್ತೆ ನಿಮಗೆ ಟೈಟ್ ಆಗಿದೆ ಅಂತ. ಸೊ ಈ ಥರ ಎಕ್ಸ್ಟ್ರಾ ಜರಿ ಥ್ರೆಡನ್ನು ಕಟ್ ಮಾಡಿಕೊಂಡು ಇಲ್ಲಿ ಮೇಲೆ ಇರುವಂಥ ಜರಿ ಥ್ರೆಡ್ ಏನಿದೆಯಲ್ವ ಇದನ್ನು ಈ ರೀತಿ ಎಳ್ಕೊಂಡ್ಬಿಟ್ರೆ ಅದು ನೀಟಾಗಿ ಬರುತ್ತೆ. ಇದನ್ನು ಕೂಡ ಎಕ್ಸ್ಟ್ರಾ ಇರುವಂಥ ಜರಿ ಥ್ರೆಡನ್ನು ಕಟ್ ಮಾಡ್ಕೊಂಡ್ಬಿಡೋದು. ಸೊ ಈ ರೀತಿಯಾಗಿ ಕುಚ್ಚು ಅನ್ನೋದು ಪ್ರತಿಯೊಂದು ಬೀಡ್ಸಿಗೆ ಕುಚ್ಚು ಅನ್ನೋದು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಸೊ ಈ ಥರ ಕುಚ್ಚು ಅನ್ನೋದು ಹಾಕಿದ್ದೀನಿ. ಸೊ ಈ ರೀತಿಯಾಗಿ ಬರುತ್ತೆ. ಸೊ ಲಾಸ್ಟಲ್ಲಿ ಏನಪ್ಪ ಅಂದರೆ ಇದಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ಕುಚ್ಚು ಅನ್ನೋದು ಕಟ್ ಮಾಡ್ಕೋಬೇಕು. ಸೊ ಈ ಥರ 5 ಕುಚ್ಚು ಹತ್ತಿರದಲ್ಲಿ ಒಂದೇ ಕಲರಲ್ಲಿ ಹಾಕಿದ ಮೇಲೆ ನೆಕ್ಸ್ಟ್ ಬಂದು ನೋಡಿ ಹಾಕೋದಕ್ಕೆ ಸೇಮ್ 4 ಫಿಂಗರ್ಸ್ ಗ್ಯಾಪ್ ಕೊಟ್ಬಿಟ್ಟು ಮತ್ತು ಥ್ರೆಡ್ಡನ್ನು ಸೈಡ್ಫುಲ್ಲಾಗಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಕುಚ್ಚು ಬಂದುಬಿಟ್ಟು ಈ ಥರ ಕಟ್ಟಿದ್ದೀನಿ. ಒಂದು ಕಲರ್ ಅದು ಒಂದು ಕಲರು ಈ ಒಂದು ಕಲರಲ್ಲಿ ದಾರನ ಕಟ್ ಮಾಡಿದ್ದೀನಿ. ಕುಚ್ಚು ಬಂದು ಈ ಥರ ಸ್ಟೆಪ್ ಬೈ ಸ್ಟೆಪ್ಪು ಕಟ್ ಮಾಡ್ಕೋಬೇಕು. ಸೊ ನೋಡ್ಕೊಂಬಿಟ್ಟು ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಬೇಕಾಗತ್ತೆ. ಸೊ ಬನ್ನಿ ತೋರಿಸ್ತೀನಿ ಯಾವ ರೀತಿ ಕಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಫಸ್ಟಿಗೆ ಕುಚ್ಚು ಬಂದುಬಿಟ್ಟು ಸ್ವಲ್ಪ ಶಾರ್ಟಲ್ಲೇ ಕಟ್ ಮಾಡ್ಕೋಬೇಕು. ಸೊ ಈ ಲೆಂತು ಸಾಕು. ಸೊ ಈ ಲೆಂತಿಗೆ ಫಸ್ಟ್ನೇ ಕುಚ್ಚನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಸೆಕೆಂಡ್ನೇ ಕುಚ್ಚು ಬಂದುಬಿಟ್ಟು ನೋಡಿ ಅದಕ್ಕಿಂತ ಸ್ವಲ್ಪ ಕೆಳಗಡೆ ಕಟ್ ಮಾಡ್ಕೊಳ್ಳೋಣ. ಸೊ 5ನೇದು ಬಂದು ಎಲ್ಲಕ್ಕಿಂತ ಲಾಸ್ಟಲ್ಲಿ ದೊಡ್ಡದಾಗಿ ಬರಬೇಕು ಕೆಳಗಡೆದು ಬಂದು. ಸೊ ಲಾಸ್ಟಿಗೆ ಈ ರೀತಿಯಾಗಿ ಕುಚ್ಚು ಅನ್ನೋದು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ 4ನೇ ಕುಚ್ಚು ಬಂದುಬಿಟ್ಟು ಸ್ವಲ್ಪ ಮೇಲ್ಗಡೆ ಅಂದರೆ ಈ 5ನೇ ಕುಚ್ಚಿಗಿಂತ ಸ್ವಲ್ಪ ಮೇಲೆ ಆಗಿ ಕುಚ್ಚನ್ನು ಕಟ್ ಮಾಡ್ಕೋಬೇಕು. ಸೊ ಮತ್ತೆ ಈ ಕಡೆ ಇರುವಂಥ ಫಸ್ಟ್ನೇ ಕುಚ್ಚು ಇದಕ್ಕಿಂತ ಇನ್ನೂ ಸ್ವಲ್ಪ ಶಾರ್ಟಾಗಿ ಕುಚ್ಚು ಅನ್ನೋದು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಹೆಚ್ಚು ಕಮ್ಮಿ ಆ ಕುಚ್ಚು ಅನ್ನೋದು ಕಟ್ ಮಾಡ್ಕೋಬೇಕು. ಸೊ ಮಿಡ್ಲಲ್ಲಿ ಏನಿದೆಯಲ್ವ ಅದು ಸ್ವಲ್ಪ ಲೆಂತಿಯಾಗಿ ಬರಬೇಕು. ಸೊ ನೀವು 3 ಬೀಡ್ಸ್ ಹಾಕಿದ್ದೀವಲ್ವ ಲೆಂತಿ ಬರುತ್ತೆ ಅಂದ್ಕೊಂಡಿದ್ದೀರಾ, ಬರುತ್ತೆ. ಬಟ್ ನಾವು ಸ್ವಲ್ಪ ನೋಡ್ಕೊಂಬಿಟ್ಟು ಕಟ್ ಮಾಡಿದ್ರೆ ಆ ಒಂದು ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಕುಚ್ಚನ್ನು ಅನ್ನೋದು ಕಟ್ ಮಾಡ್ಕೋಬೇಕು. ಸೊ ಸ್ಯಾರಿ ಫುಲ್ಲಾಗಿ ಇದೇ ರೀತಿಯಲ್ಲಿ ಆ ಕುಚ್ಚನ್ನು ಹಾಕಿ ಫೈನಲ್ ಲುಕ್ಕು ಯಾವ ಥರ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಸೇಮ್ ನೀವೇನಾದರೂ ವರ್ಕ್ ಮಾಡ್ತೀರಲ್ವ ಈ ಥರ ಸೊ ಪಲ್ಲು ಕಲರ್ಲೇ ದಾರ ತೊಗೊಳ್ಳಿ. ಅದು ನಿಮಗೆ ನೀಟಾಗಿ ಕಾಣಿಸೋದೇ ಇಲ್ಲ ಇಲ್ಲೊಂದು ಥ್ರೆಡ್ ಇದೆ ಅಂತ. ಸೊ ಆಪೋಸಿಟ್ ಕಲರ್ ತೊಗೊಂಡ್ರೆ ಇಲ್ಲಿ ಮತ್ತೆ ಬೇರೆ ಕಲರ್ ದಾರ ಅನ್ನೋದು ಕಾಣಿಸುತ್ತೆ. ಆದಷ್ಟು ಪಲ್ಲು ಕಲರ್ ದಾರನ ತೊಗೊಳ್ಳಿ. ಈ ರೀತಿಯಾಗಿ ಕುಚ್ಚು ಅನ್ನೋದು ಹಾಕೋಬೇಕು. ಸೊ ಕುಚ್ಚಿಗೆ ನಾನು ದಾರ ಬಂದು ಕೌಂಟ್ ಮಾಡಿಲ್ಲ. ನನ್ನ ಅಂಜಾದ ಮೇಲೆ ಕುಚ್ಚಿಗೆ ದಾರ ಅನ್ನೋದು ಮಾಡಿಕೊಂಡು ಹಾಕಿದ್ದೀರಿ. ಸೊ ನೀವೇನಾದರೂ ಕೌಂಟ್ ಮಾಡೋಂಗಿದ್ರೆ ಕೌಂಟ್ ಮಾಡಿಕೊಂಡು ಥ್ರೆಡನ್ನು ನೀವು ತೊಗೊಳ್ಬೋದು. ಸೊ ಬೀಡ್ಸ್ ಬಂದುಬಿಟ್ಟು ಇದೇ ರೀತಿ ಬೀಡ್ಸ್ ತೊಗೋಬೇಕು ಅಂತೇನಿಲ್ಲ. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅದೇ ರೀತಿ ಬೀಡ್ಸ್ ತೊಗೊಂಡು ಹಾಕ್ಕೋಬೋದು. ರೌಂಡ್ ಶೇಪ್ ಇರುವಂಥದ್ದು ಹಾಗೆ ಇನ್ನು ಫ್ಲವರ್ ಡಿಸೈನಲ್ಲಿ ಕೂಡ ಸಿಗುತ್ತೆ. ಹಾಗೆ ಕ್ರಿಸ್ಟಲ್ ಬೀಡ್ಸ್ ಕೂಡ ಸ್ಯಾರಿ ಮ್ಯಾಚಿಂಗ್ ಸಿಕ್ಕರೆ ಸ್ಯಾರಿ ಮ್ಯಾಚಿಂಗ್ ಕೂಡ ತೊಗೊಂಡು ಬೀಡ್ಸನ್ನು ಹಾಕಿ ಈ ಡಿಸೈನ್ನ ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಸೊ ಈ ರೀತಿ 2 ಕುಚ್ಚನ್ನು ಹಾಕಿದ್ದೀನಿ. ಇನ್ನೂ ಸ್ಯಾರಿ ಕಂಪ್ಲೀಟಾಗಿ ಇನ್ನೂ ಮುಗಿದಿಲ್ಲ. ಸೊ ಸ್ಯಾರಿ ಫುಲ್ ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ಸೊ ಫೈನಲ್ ಲುಕ್ಕು ಕೂಡ ನಾನು ನಿಮಗೆ ತೋರಿಸ್ತೀನಿ. ಈ ಥರ 5 ಹಾಕೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ, ಒಮ್ಮೆಗೆ ಓಟ್ ಹಾಕ್ಕೊಳ್ಳೋದಕ್ಕೆ ತೊಂದರೆ ಆಗುತ್ತೆ ಅನ್ನೋದಿದ್ರೆ ಸೊ ಒಂದೊಂದು ದಾರಕ್ಕೆ ಒಂದೊಂದು ಮಣಿನ ಆ್ಯಡ್ ಮಾಡಿಕೊಂಡು ಕುಚ್ಚು ಕಟ್ಕೊಂಡು ಕೂಡ ನೀವು ಈ ಒಂದು ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಬನ್ನಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಫೈನಲ್ ಆಗಿ ಕಂಪ್ಲೀಟಾಗಿ ಕುಚ್ಚು ಅನ್ನೋದು ಹಾಕಿದ್ದೀನಿ. ಸೊ ಹಾಕಿದ ಮೇಲೆ ಫೈನಲ್ ಲುಕ್ ಬಂದು ಈ ಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ. 5 ಕುಚ್ಚು ಒಂದೇ ಕಲರಲ್ಲಿ ಹತ್ತಿರದಲ್ಲಿ ಹಾಕಿರುವಂಥ ಒಂದು ಟಜಲ್ ಡಿಸೈನ್ ಇದು ಒಂದು ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಇನ್ನು ಓವರಲ್ ಆಗಿ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅಂದರೆ ಸೊ ಈ ರಿಂಗ್ ಬೀಡ್ಸ್ ಇದೇನು ನಾನು ಹಾಕಿದ್ದೀನಲ್ಲ ಗೋಲ್ಡ್ ಕಲರು. ಸೊ ಇದರಲ್ಲಿ ಕೂಡ ತುಂಬಾ ವೆರೈಟಿ ಬೀಡ್ಸ್ ಸಿಗುತ್ತೆ. ಇನ್ನು ಸ್ವಲ್ಪ ಓವರಲ್ ಆಗಿ ಗ್ರ್ಯಾಂಡ್ ಲುಕ್ಕು ಬೇಕು ಅಂದರೆ ಸ್ಟೋನ್ ಇರುವಂಥ ಬೀಡ್ಸ್ ಕೂಡ ಸಿಗುತ್ತೆ. ಇನ್ನು ಸ್ವಲ್ಪ ಗ್ರ್ಯಾಂಡ್ ಬೇಕಂದರೆ ಆ ಥರ ಬೀಡ್ಸ್ ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡು ಈ ಡಿಸೈನ್ನ ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ಸೊ ಕ್ರೋಶ ಹಾಕೋದಕ್ಕೆ ಸ್ವಲ್ಪ ನಮಗೆ ಹೆವಿ ಆಗುತ್ತೆ ಬರಲ್ಲ ಅನ್ನೋರು ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡಿ
ಒಂದೊಂದು ಕುಚ್ಚು ಪ್ಲೇನ್ ಕುಚ್ಚು ಹಾಕೋಕ್ಕಿಂತ ಈ ಥರ ಡಿಫ್ರೆಂಟಾಗಿ ಹಾಕಿದರೆ ಒಂದು ಡಿಫ್ರೆಂಟ್ ಲುಕ್ ಅನ್ನೋದು ಕಾಣಿಸುತ್ತೆ. ಹಾಗೆ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಥರ ಒಂದು ಕುಚ್ಚನ್ನ ಹಾಕ್ಕೊಂಡ್ರೆ. ಸೊ ಇವತ್ತು ಕೂಡ ಹಾಕಿರೋದು ಕೂಡ ಒಂದು ಲೈಟ್ ವೆಯ್ಟ್ ಆಗಿರೋಂಥ ಸೀರೆಗೆ. ಸೊ ಇದೇ ಸೀರೆಗೆ ಮ್ಯಾಚ್ ಆಗುತ್ತೆ ಅಂತ ಏನಿಲ್ಲ. ಸೊ ರೇಷ್ಮೆ ಸೀರೆಗೆ ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಎಲ್ಲ ಸೀರೆಗೂ ಕೂಡ. ಮದುವೆ ಹೆಣ್ಣಿನ ಸೀರೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು. ತುಂಬ ಒಂದು ಸತಿ ಟ್ರೆಂಡಿಂಗಲ್ಲಿ ಇತ್ತು. ಸೊ ಸ್ವಲ್ಪ ದಿನ ಗ್ಯಾಪ್ ಆಗಿತ್ತು. ಸೊ ಮತ್ತೆ ಇದೇ ಡಿಸೈನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇವತ್ತು ಈ ಡಿಸೈನ್ನ ಹಾಕಿ ತೋರಿಸಿದ್ದೀನಿ. ನಾರ್ಮಲಾಗಿ ಜಾಸ್ತಿ ಕ್ರೋಶನೇ ತೋರಿಸ್ತೀನಿ, ಬಟ್ ಈ ಥರ ತೋರಿಸಿದ್ರೆ ಕೆಲವೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಡಿಸೈನ ನಾನು ತೋರಿಸಿದ್ದೀನಿ. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನು. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಒಂದು 450ಇಂದ 500ವರೆಗೂ ಚಾರ್ಜನ್ನು ಮಾಡ್ಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೊಳ್ಳಿ. ಸೊ ಎಷ್ಟು ಹಾಕಿದ್ದೀನಿ ಈ ಒಂದು ಸೀರೆ ಲೆಂತಿಗೆ ಅಂದರೆ, ಸೊ ಟೋಟಲ್ ಆಗಿ 10 ಈ ಥರ ಕುಚ್ಚುವನ್ನು ಹಾಕಿನಿ ಹತ್ತಿರದಲ್ಲಿ. ಈ ಕಲರಲ್ಲಿ ಅದು 5 ಹಾಕಿದ್ದೀನಿ, ಈ ಕಲರಲ್ಲಿ 5 ಬಂದಿದೆ. ಟೋಟಲ್ ಆಗಿ 10 ಈ ಸೀರೆಗೆ ಇದಿದೆ. ಈ ಒಂದು ಸೀರೆ ಲೆಂತಿಗೆ ಈ ಒಂದು ಕುಚ್ಚು ಅನ್ನೋದು ಇಷ್ಟು ಬಂದಿದೆ. ಸೊ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.